ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜೈಲಿನಲ್ಲಿ ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆಯಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಐಜಿ ಜಿನೇಂದ್ರ ಕನಗಾವಿ ಅವರಿಂದ ಈಗ ತನಿಖೆ ತೀವ್ರಗೊಂಡಿದೆ. ಜೈಲು ಎಸ್ಪಿ ಹೇಳಿಕೆ ಪಡೆದ ಡಿಐಜಿ ಜಿನೇಂದ್ರ ಕನಗಾವಿ ಪರಪ್ಪನ ಅಗ್ರಹಾರ ಎಸ್ಪಿ ಅನ್ಬು ಕುಮಾರ್ ಹೇಳಿಕೆ ದಾಖಲಾಗಿದೆ. ಬ್ಯಾರಕ್ ವಿಸಿಟ್ ವೇಳೆ ಯಾವುದೇ ಅಕ್ರಮ ಕಂಡು ಬಂದಿರಲಿಲ್ಲ. ಮೊಬೈಲ್ ಕೊಟ್ಟಿದ್ದು ಯಾರು ಅಂತ ಹೇಳಿಯೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಅನ್ಬು ಕುಮಾರ್ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಎಸ್ಪಿ ಅನ್ಬು ಕುಮಾರ್ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಏನು ನೀಡಿದ್ದಾರೆ ಆ ಹೇಳಿಕೆಗಳಿದೀಗ ದಾಖಲಾಗಿದೆ. ಅಂದರೆ ಬ್ಯಾರಕ್ ವಿಸಿಟ್ ಮಾಡಿದಂತಹ ಟೈಮ್ನಲ್ಲಿ ಈ ರೀತಿ ಯಾವುದೇ ಅಕ್ರಮ ನಡೆದಿರೋದು ಕಂಡು ಬಂದಿದ್ದಿರಲಿಲ್ಲ, ಅಕ್ರಮಗಳು ಕಂಡು ಬಂದಿರಲಿಲ್ಲ. ಮೊಬೈಲ್ ಪತ್ತೆಯಾಗಿರೋದು ಆಗಿರಬಹುದು ಅಥವಾ ಪೆನ್ ಡ್ರೈವ್ ಸಿಕ್ಕಿರೋದು ಆಗಿರಬಹುದು, ಡೈರಿ ಇದ್ಯಾವುದೂ ತಿಳಿದು ಬಂದಿರಲಿಲ್ಲ. ಆದರೆ ಅವರ ಬಳಿ ಮೊಬೈಲ್ ಹೇಗೆ ಹೋಯಿತು, ಪೆನ್ ಡ್ರೈವ್ ಹೇಗೆ ಸಿಕ್ತು, ಆ ಮೊಬೈಲನ್ನು ಯಾರು ಕೊಟ್ಟಿದ್ರು, ಇದ್ರ ಬಗ್ಗೆ ವಿಚಾರ ಇಲ್ಲ, ಮಾಹಿತಿ ಇಲ್ಲ ಅಂತ ಅನ್ಬು ಕುಮಾರ್ ತಿಳಿಸಿದ್ದಾರೆ. ಹಾಗಾದ್ರೆ ಪ್ರಜ್ವಲ್ ಕೈಯಲ್ಲಿ ಮೊಬೈಲ್ ಸಿಕ್ಕಿದ್ ಹೇಗೆ, ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಈ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದ್ರು, ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿದ್ರೆ ಈಗ ತನಿಖೆಯಲ್ಲಿ ಗೊತ್ತಾಗಬೇಕು ಯಾರು ಏನು ಎತ್ತ ಅಂತ. ಡಿಐಜಿ ಜಿನೇಂದ್ರ ಕನಗಾವಿ ಅವರಿಂದ ತನಿಖೆ ಅನ್ನೋದು ಮತ್ತಷ್ಟು ತೀವ್ರಗೊಂಡಿದೆ. ಮಾಡಿರುವಂತಹ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಹೇಳಿ ಜೈಲಿಗೆ ಕಳಿಸಿದ್ರೆ ಜೈಲಿನಲ್ಲಿಯೂ ಕೂಡ ಒಂದು ರೀತಿ ರಾಜಾತಿಥ್ಯವನ್ನು ಇವರು ಪಡೆದುಕೊಳ್ತಾ ಇದ್ದಾರೆ. ಸಿಗುವಂಥ ಎಲ್ಲ ಫೆಸಿಲಿಟೀಸ್ ಕೂಡ ಜೈಲಿನಲ್ಲಿ ಸಿಗ್ತಾ ಇದೆ. ಐಷಾರಾಮಿ ಜೀವನವನ್ನು ಜೈಲಿನಲ್ಲಿ ನಡೆಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ತನಿಖೆ ಮುಂದುವರಿತಾ ಇದೆ.